ಇವತ್ತಿನ ಕನ್ನಡ ಸೀರಿಯಲ್ ಅಪ್ಡೇಟ್ ಬಂದು ಕನ್ನಡ ಮತ್ತು ಅಣ್ಣಯ್ಯ ಎರಡು ಒಟ್ಟಿಗೆ ನಡೀತಾ ಇರೋದ್ರಿಂದ ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಈ ಕಡೆ ಅಣ್ಣಯ್ಯ ಫುಲ್ಲು ಜಾತ್ರೆಯಲ್ಲಿ ದೇವಿ ನನ್ನ ಮೇಲೆ ಬರ್ತಾಳೆ, ದೇವಿ ನಾನು ಹೊರಬೇಕು ಅಂತ ಫುಲ್ ಆ ಪ್ರಿಪ್ರೇಷನಲ್ಲಿ ವ್ರತದ ಥರ ಮಾಡ್ತಾ ಇರ್ತಾನೆ. ಕಲ್ಯಾಣಿನ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವ್ನು ಪೂಜೆ ಸ್ಟಾರ್ಟ್ ಮಾಡಿದಾಗ ಈ ವೀರಭದ್ರ ಕಳಿಸಿರ್ತೀನಲ್ಲ ಮಾಟ ಮಂತ್ರ ಮಾಡಿಸೋರು, ಅವ್ರು ಆಲ್ರೆಡಿ ಅವ್ನು ಕಲ್ಯಾಣಿ ಸ್ನಾನ ಮಾಡೋಕ್ಕೆ ಬಿಫೋರೇನೆ ಆ ಕಲ್ಯಾಣಿನ ದಿಗ್ಬಂಧನ ಮಾಡಿರ್ತಾರೆ. ಆಮೇಲೆ ಇವಂದು ಉಗುರು ಮತ್ತು ಕೂದಲು ಎಲ್ಲನೂ ಆ ಛತ್ರಿ ತೊಗೊಂಡೋಗಿ ಕೊಟ್ಟಿರ್ತಾನೆ. ಅದನ್ನು ಯೂಸ್ ಮಾಡ್ಕೊಂಡು ಅವನು ಮಾಟ ಮಂತ್ರ ಸ್ಟಾರ್ಟ್ ಮಾಡಿರ್ತಾನೆ. ಅವನು ಪೂಜೆ ಮಾಡ್ತಿರ್ಬೇಕಾದ್ರೆ ಅವನ ಕೈಯಲ್ಲಿ ಕಾಲಲ್ಲೆಲ್ಲ ಚುಚ್ದಂಗೆ ಫೀಲ್ ಆಗುತ್ತೆ. ಆಗ ಪೂಜಾರಿಗೆ ಗೊತ್ತಾಗುತ್ತೆ, ನನಗೆ ಈ ಸೂಚನೆ ಮೊದಲೇ ಬಂದಿತ್ತು, ಇದು ದಿಗ್ಬಂಧನ ಅಂತ ಹೇಳಿ ಅಣ್ಣ ಹಿಂಗೆ ಹೇಳ್ತಾರೆ, ನೀನು ದೇವಿನ ನಂಬಿ ಮಾಡಪ್ಪ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಪೂಜೆ ಇಲ್ಲಿ ನಡೀತಾ ಇರುತ್ತೆ. ಅವನ ಕೈಗೆ ಒಂದು ತಟ್ಟೆಲಿ 2 ದೀಪ ಕೊಟ್ಟು ನೀನು ಕಲ್ಯಾಣಿಗೆ ಹೋಗಿ ಮುಳುಗಿ ಬಂದು ದೇವಿನ ಹೊರು ಅಂತ ಹೇಳಿ ಕಳಿಸ್ತಾರೆ. ಅವನು ಆನ್ ದ ವೇಲಿ ಹೋಗ್ತಾ ಇರಬೇಕಾದ್ರೆ ರೌಡಿಗಳು ಬಂದು ಅವನ್ನ ಅಟ್ಯಾಕ್ ಮಾಡ್ತಾರೆ. ಆಗ ಕರ್ಣ ಕಾಪಾಡ್ತಾನೆ. ಈ ಕಡೆ ಛತ್ರಿ ದಿಗ್ಬಂಧನ ಆಗಿರೋದು ನೋಡಿ ಫುಲ್ ಸಂತೋಷ ಪಡ್ತಾನೆ. ಅಣ್ಣಯ್ಯ ಹೋಗಿ ನೀರು ಮುಳುಗ್ತಿದ್ದಂಗೆ ದೇವಸ್ಥಾನ ಮತ್ತು ಕಲ್ಯಾಣಿನ ಎರಡನ್ನೂ ಮಾಟ ಮಂತ್ರ ಮಾಡೋರು ದಿಗ್ಬಂಧನ ಮಾಡಿಬಿಡ್ತಾರೆ. ಇದನ್ನು ಛತ್ರಿ ಅವ್ರ ಬಾಸ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಕಾಲ್ ಮಾಡಿದಾಗ ಅವ್ರ ಬಾಸೇ ಹೇಳ್ತಾರೆ, ನನಗೆ ಗೊತ್ತು ಕಣೋ ಈ ಥರ ದಿಗ್ಬಂಧನ ಆಯ್ತು, ನಮ್ಮ ಗುರುಗಳು ದಿವ್ಯ ದೃಷ್ಟಿಯಿಂದ ನೋಡಿ ನನಗೆ ಹೇಳಿದ್ರು ಅಂತ ಹೇಳಿದಾಗ ಛತ್ರಿ ಹೇಳ್ತಾನೆ, ಹೌದು ಸಾಹೇಬ್ರೆ, ಈ ದಿಗ್ಬಂಧನ ಸರಿ ಹೋಗಬೇಕು ಅಂತಂದರೆ ಅವ್ರ ಅಮ್ಮನ ಕಣ್ಣೀರು ಕಲ್ಯಾಣಿಯಲ್ಲಿ ಬಿಡಬೇಕಂತೆ ಅಂತ ಅವ್ರು ಹೇಳ್ತಿದ್ರು ಅಂತ ಹೇಳಿದ್ನ ಪಿಂಕಿ ಇವರು ಯಾರೋ ಸೀನನ ಅಪ್ಪ ಕೇಳಿಸ್ಕೊಂಡು ಅಯ್ಯೋ ಪಾಪಿಗಳ ನೀವು ಹಿಂಗೆ ಮಾಡ್ತಿದ್ದೀರಾ ಅಂತ ಅಂದು ಶಾರದಮ್ಮನ ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾನೆ. ಆಗ ಇದೆಲ್ಲ ಕರ್ಣನಿಂದ ಅಷ್ಟೇ ಸಾಧ್ಯ ಅಂತ ಕರ್ಣಂಗೆ ಹೇಳೋಕೆ ಹೊರಟೋಗ್ತಾನೆ. ಆದರೆ ಅವನು ಸೆಕೆಂಡ್ ಇನ್ನೊಂದು ಉಪಾಯ ಇರುತ್ತೆ, ಅದು ಹೇಳಿರ್ತಾರೆ, ಗರ್ಭಿಣಿ ಹೆಂಗಸಿನ ರಕ್ತ ಆ ಕಲ್ಯಾಣಿಗೆ ಬೀಳಬೇಕು ಅಂತ ಹೇಳಿರ್ತಾರೆ. ಅದನ್ನು ಅವ್ನು ಕೇಳಿಸ್ಕೊಳ್ಳಲ್ಲ, ಹೊರಟೋಗ್ತಾನೆ. ಬಟ್ ಇದನ್ನು ನಿತ್ಯ ಕೇಳಿಸ್ಕೊಬಿಡ್ತಾಳೆ. ಇದೇನು ಅಣ್ಣಯ್ಯ ಅವರು ಹಿಂಗಿದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಾನು ಅವ್ರನ್ನ ಕಾಪಾಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಕಾರಣ ಅವನ್ನ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿಬಿಟ್ಟು ನನಗೆ ಗೊತ್ತು ದಿಗ್ಬಂಧನ ಆಗಿರೋ ವಿಷಯ ಅಂತ ಅಂದ್ಬಿಟ್ಟು ಅವನ ಜೊತೆ ಹೋಗ್ತಾಳೆ. ಇಲ್ಲಿ ಇನ್ನೂ ಯಾಕೆ ಅಣ್ಣಯ್ಯ ಬಂದಿಲ್ಲ ಅಂತ ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಆವಾಗ ಅವ್ರ ಅಪ್ಪ ಹೇಳ್ತಾನೆ, ಏನೋ ನೆಗೆಟಿವ್ ಆಗುತ್ತೆ, ಅದಕ್ಕೆ ಎಲ್ಲರೂ ಬಾಯೆಲ್ಲ ಅಪಶಕನ ಬರ್ತೈತೆ ಅಂತ ಹೇಳಿದಾಗ ಎಲ್ಲರೂ ಫುಲ್ಲು ಗಾಬರಿಯಿಂದ ಇರ್ತಾರೆ. ಆವಾಗ ಊರಿನವ್ರ ಮುಖಂಡರು ಬಂದು ನಾನು ಪೂಜಾರಿ ಹೇಳ್ತಿರೋದು ಕೇಳಿಸ್ಕೊಂಡೆ, ಜನ ದಿಗ್ಬಂಧನ ಆಗ್ಬಿಟ್ಟೈತಂತೆ, ಅಣ್ಣಯ್ಯ ನೀರೊಳಗಡೆನೋ ಅಷ್ಟೊತ್ತಿಂದ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ.